ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನೀವು ಏನು ನೋಡಿದ್ರಿ ಅಂದರೆ ಪೋಯಮ್ ಬಗ್ಗೆ ತಿಳ್ಕೊಂಡಿದ್ರಿ. ಈಗ ಪೋಯಮ್ ನಂತರ ಕ್ವಶನ್ ಆನ್ಸರ್ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಬನ್ನಿ. C1, ಡಿಸ್ಕಸ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ ಟು ದ ಕ್ಲಾಸ್. ಇಲ್ಲಿ ಡಿಸ್ಕಸ್ ಮಾಡಿ ನೀವು ಆನ್ಸರನ್ನು ಬರೀರಿ ಅಂತ ಅವರು ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ. ಹೌ ಡಿಡ್ ದ ಪ್ರೌಡ್ ಮ್ಯಾನ್ ರಿಯಾಕ್ಟ್ ಟು ಪೋಯೆಟ್ಸ್ ಸಾರೋ? ಒಬ್ಬ ಪ್ರೌಡ್ ಮ್ಯಾನ್ ಬರ್ತಾನಲ್ಲ, ರಿಚ್ ಮ್ಯಾನ್ ಅಂತ ಹೇಳ್ಬೋದು, ಹೇಗೆ ಕವಿಯ ಬೇಚಾರಿಗೆ ಅಥವಾ ದುಃಖಕ್ಕೆ ರೆಸ್ಪಾಂಡ್ ಮಾಡ್ತಾನೆ ಅಂತ ಕೇಳಿದ್ದಾನೆ. ದ ಪ್ರೌಡ್ ಮ್ಯಾನ್ ಲುಕ್ ಎಟ್ ದ ಪೋಯೆಟ್ ಕೋಲ್ಡ್ಲಿ, ದಟ್ ಈಸ್ ವಿತೌಟ್ ಎನಿ ಎಮೋಷನ್. ಹಿ ಡಿಡ್ ನಾಟ್ ಆಫರ್ ಅ ವರ್ಡ್ಸ್ ಆಫ್ ಸಿಂಪತಿ ಬಟ್ ಗೇವ್ ದ ಪೋಯೆಟ್ ಅ ಗೋಲ್ಡ್ ಅಥವಾ ಮನಿ. ಯಾವುದೇ ರೀತಿ ಸಿಂಪತಿ ತೋರಿಸ್ಲಿಲ್ಲ, ಏನು ಕೊಡ್ತಾನೆ, ಮನಿಯನ್ನು ಕೊಡ್ತಾನೆ ಅಂತ ಇಲ್ಲಿ ಆನ್ಸರನ್ನು ಬರಿಬೋದು. ಸೆಕೆಂಡ್ ಒನ್, ನಾನು ಇನ್ನೊಂದು ರಿಪೀಟ್ ಮಾಡ್ತೇನೆ, ಆನ್ಸರ್ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೇನೆ. ಈ ವಿಡಿಯೋದ ಕೊನೆಯಲ್ಲಿ ಯಾವತ್ತೂ ನಾನು ಆನ್ಸರ್ ಅಟ್ಯಾಚ್ ಮಾಡ್ತೇನೆ. ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ. ಲಾಸ್ಟ್ ಫ್ಯೂ ಸೆಕೆಂಡ್, 10 to 15 seconds ನಾನು ಅದನ್ನು ಅಟ್ಯಾಚ್ ಮಾಡೋದು. ಓಕೆ. ವಾಟ್ ಡು ಯು ಮೀನ್ ಬೈ ಹಿಸ್ ಲುಕ್ಸ್ ವೇರ್ ಕೋಲ್ಡ್? ಹಿಸ್ ಲುಕ್ಸ್ ವೇರ್ ಕೋಲ್ಡ್ ಅಂದರೆ ಏನರ್ಥ? ಯಾವುದೇ ರೀತಿ ಸಿಂಪತಿ ಇಲ್ಲ ಅಂತ ಅರ್ಥ. ಹಿಸ್ ಲುಕ್ಸ್ ವೇರ್ ಕೋಲ್ಡ್ that the proud man did not sympathize with the poet ಅಂತ ಬರಿಬೋದು ಆಯಿತಾ. In spite of having a gold, the poor man was not happy. Why? In spite of having a gold, the poor man was not happy. ಯಾಕಂದರೆ nobody spoke to him with kind words. ಯಾಕಂದರೆ ಯಾರೂ ಒಂದು ಚೆನ್ನಾಗಿ ಮಾತಾಡಿಸ್ಲಿಲ್ಲ, ಕರುಣೆ ತೋರಿಸ್ಲಿಲ್ಲ, ಈ ಥರ ಹೇಳ್ಬೋದು. The poet paid back the proud man. ವಾಟ್ ಡಸ್ ದಿಸ್ ಟೆಲ್ ಯು ಅಬೌಟ್ ದ ಪೋಯೆಸ್ ಕ್ಯಾರೆಕ್ಟರ್? ಪೋಯೆಟ್ ಏನು ಮಾಡ್ತಾನೆ ಅಂದರೆ, ಕವಿ ಏನು ಮಾಡ್ತಾನೆ, ಮನುಷ್ಯನಿಗೆ, ಪ್ರೌಡ್ ಮ್ಯಾನ್ ಇರ್ತಾನಲ್ವ, ಅವನಿಗೆ ಹಿಂತಿರುಗಿಸ್ತಾನೆ. ಇದರಿಂದ ನಿಮಗೆ ಪೋಯೆಟ್ನ ಗುಣ ಏನಂತ ತಿಳಿದು ಬರ್ತದೆ ಅಂತ ನೋಡಿ. ದ ಪೋಯೆಟ್ ವಾಸ್ ಗ್ರೇಟ್ಫುಲ್ ಫಾರ್ ದ ಪ್ರೌಡ್ ಮ್ಯಾನ್ಸ್ ಹೆಲ್ಪ್. ಹಿ ವಾಸ್ ವೆರಿ ಸಿನ್ಸಿಯರ್ ಇನ್ ಪೇಯಿಂಗ್ ಬ್ಯಾಕ್ ಇಸ್ ಮನಿ. ಗ್ರೇಟ್ಫುಲ್ ಆಗಿದ್ದ, ಸಿನ್ಸಿಯರ್ ಆಗಿದ್ದ, ಹಾಗಾಗಿ ಹಣವನ್ನು ಪೇ ಬ್ಯಾಕ್ ಮಾಡ್ದ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ. ಸ್ಟೇಟ್ ಎನಿ 2 ways ಬೈ ವಿಚ್ ದ ಪುವರ್ ಮ್ಯಾನ್ ಎಕ್ಸ್ಪ್ರೆಸ್ ದಿಸ್ ಸಿಂಪತಿ. ಯಾವುದಾದ್ರೂ 2 ವಿಧದಲ್ಲಿ ಪುವರ್ ಮ್ಯಾನ್ ಹೇಗೆ ಕವಿಗೆ ಸಹಾಯ ಮಾಡ್ದ? ದ ಪುವರ್ ಮ್ಯಾನ್ ಬೌಂಡ್ ದ ಪೋಯೆಟ್ಸ್ ಹೆಡ್. ಹಿ ಗೇವ್ ಹಿಮ್ ಅ ಬ್ರೆಡ್. ದ ಪುವರ್ ಮ್ಯಾನ್ ಕೇರ್ಡ್ ಫಾರ್ ದ ಪೋಯೆಟ್ ಡೇ ಆ್ಯಂಡ್ ನೈಟ್. 2 ವಿಧದಲ್ಲಿ ಏನು, ತಲೆಗೆ ಬ್ಯಾಂಡೇಜನ್ನು ಕಟ್ತಾನೆ ಮತ್ತು ಬ್ರೆಡ್ಡನ್ನು ಅವನು ಕೂಡ ಕೊಡ್ತಾನೆ, ಮತ್ತು ದಿನವಿಡೀ ಅವನನ್ನು ನೋಡ್ಕೊಳ್ತಾನೆ. ನೆಕ್ಸ್ಟ್, ವಾಟ್ ಅಕಾರ್ಡಿಂಗ್ ಟು ದ ಪೋಯೆಟ್ ಈಸ್ ಗ್ರೇಟರ್ ದೆನ್ ಗೋಲ್ಡ್? ಕವಿಯ ಪ್ರಕಾರ ಯಾವುದು ಈ ಹಣಕ್ಕಿಂತ ದೊಡ್ಡದು ಅಂತ ಕೇಳಿದ್ದಾನೆ. ಹೆವೆನ್ಲಿ ಸಿಂಪತಿ ಈಸ್ ಗ್ರೇಟರ್ ದೆನ್ ಗೋಲ್ಡ್. ಈ ಹಣಕ್ಕಿಂತ ದೊಡ್ಡದು ಯಾವುದು? ಸಿಂಪತಿ, ಕರುಣೆ, ಹೆವೆನ್ಲಿ ಸಿಂಪತಿ. ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲಿ ಇದು ಹೌದು. ಹೆವೆನ್ಲಿ sympathy is greater than the gold. Explain 2 lines of the poem. 2 lines of the poem. ಯಾವುದು? 2 ಲೈನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ ಈ ಪೋಯಮನ್ನು. ಹೀಗೆ, ಫಾರ್ ಎನಿ ಮ್ಯಾನ್ ಗೋಲ್ಡ್ ಈಸ್ ವೆರಿ ಪ್ರಿಷಿಯಸ್ ಆ್ಯಂಡ್ ಗ್ರೇಟ್, ಬಟ್ ಸಿಂಪತಿ ಈಸ್ ಮೋರ್ ಪ್ರಿಷಿಯಸ್ ಆ್ಯಂಡ್ ಗ್ರೇಟರ್ ದೆನ್ ಗೋಲ್ಡ್ ಬಿಕಾಸ್ that quality cannot be acquired. Thus was an inborn quality in the poet, so it is called as a heavenly sympathy. ಇವಾಗ ಹಣಕ್ಕಿಂತ ಒಂದು ಒಳ್ಳೆಯ ಇದು ಯಾವುದಂದರೆ ಸಿಂಪತಿ. ಸೊ ಅದು ಕವಿಯಲ್ಲಿತ್ತು ಅಂತ ಹೇಳ್ಬೋದು. ಈ ರೀತಿಯಾಗಿ 1-2 ಲೈನಲ್ಲಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. 8th one, in not a more than 50 words describe situation when someone was kind to you. ಈಗ ಏನು ಹೇಳ್ತಾರೆ ಅಂದರೆ, 50 ಪದಕ್ಕಿಂತ ಜಾಸ್ತಿ ದಾಟಬಾರ್ದು. ಯಾರಾದರೂ ನಿಮಗೆ ಕೈಂಡ್ನೆಸ್ ಅಂದರೆ ಕರುಣೆ, ಹೆಲ್ಪ್ ಈ ಥರ ತೋರಿಸಿದಾರ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು? ನಿಮ್ಮ ಕೆಲವೊಂದು ಅನುಭವ ಇದ್ದರೂ ಕೂಡ ನೀವು ಸ್ವಂತವಾಗಿ ಇದನ್ನು ಬರಿಬೋದು. ನಾನು ಕೆಲವೊಂದು ಹೇಳ್ತೇನೆ ನೋಡುವ. ರೈನಿ ಸೀಸನ್ ಆಗಿರೋದ್ರಿಂದ ಒಂದು ಪುಟ್ಟ ಕಥೆಯನ್ನು ಬರುವ. ಇಟ್ ವಾಸ್ ಅ ರೈನಿ ಡೇ.
ಅದು ಒಂದು ರೈನಿ ಡೇ ಅಂತ ಹೇಳ್ಬೋದು. ಡ್ಯೂ ಟು ಕ್ಲಮ್ಸಿ ವೆದರ್ ದ ಸ್ಕೂಲ್ ವಾಸ್ ಲೆಟ್ ಆಫ್. ಐ ಸ್ಟಾರ್ಟೆಡ್ ಹೋಮ್ವರ್ಕ್, ಕೇಮ್ ಟು ದ ಬಸ್ ಸ್ಟ್ಯಾಂಡ್ ಇನ್ ಆ್ಯನ್ ಆಟೋ ರಿಕ್ಷಾ ಆ್ಯಂಡ್ ಹ್ಯಾಡ್ ಟು ವಾಕ್ ಹೋಮ್. ಏನು ಇದು ರೈನಿ ಸೀಸನ್ ರೈನಿ ಡೇ ಅಂದರೆ ಮಳೆಯ ದಿನ ಆದಿದ್ದರಿಂದ ಏನಾಯಿತು, ಸ್ಕೂಲ್ ಬೇಗ ಬಿಟ್ಟರು ಮತ್ತು ಬಸ್ ಸ್ಟ್ಯಾಂಡಿಗೆ ನನ್ನ ಮನೆಗೆ ರಿಕ್ಷಾದಲ್ಲಿ ಬಂದೆ. ಆದರೂ ಏನು ಮನೆಗೆ ನಡಿಬೇಕಿತ್ತು. ದ ರೋಡ್ ಲೆಟ್ಸ್ ಮೀ ಹೋಮ್ ವಾಸ್ ಮಡ್ಡಿ ರೋಡ್. ದ ಕ್ಲೇನ್ ಆನ್ ದ ರೋಡ್ ವಾಸ್ ಸ್ಲಿಪ್ಪರಿ ಬಿಕಾಸ್ ಆಫ್ ದ ರೇನ್. ಮೈ ವಾಕಿಂಗ್ ಸ್ಟಾಪ್ ವೆನ್ ಐ ವಾಸ್ ಎಟ್ ದ ಎಂಟ್ರೆನ್ಸ್ ಆಫ್ ದ ರೋಡ್. ಏನಾಗ್ತಿದೆ ಅಂದರೆ ರೋಡ್ ನಮ್ಮ ಮನೆಗೇನಿತ್ತು ತುಂಬ ಮಡ್ಡಿ ಅಂದರೆ ಮಣ್ಣಿನ ರೋಡು. ಮಳೆ ಬಿದ್ದಾಗ ಏನಾಗ್ತಿತ್ತು, ಕೊಳಚೆ ಆಗ್ತಿತ್ತು. ಸೊ ಎಂಟ್ರೆನ್ಸ್ ಆಫ್ ದ ರೋಡ್ ಏನು ಮಾಡ್ತೀನಿ, ನಾನು ನಿಲ್ತೇನೆ. ದೆರ್ ವಾಸ್ ನೋ ಒನ್ ಹೂ ವಾಸ್ ದೇರ್ ಆನ್ ಅ ರೋಡ್. ಐ ವಾಸ್ ವೇಟಿಂಗ್ ಇನ್ ದ ಡ್ರಿಸಲ್ ಫಾರ್ ಮೋರ್ ದೆನ್ ಅ ಅವರ್ ಫಾರ್ ಸಂಬಡಿ ಟು ಕಮ್ ಆ್ಯಂಡ್ ಹೆಲ್ಪ್ ಮೀ ಕ್ರಾಸ್ ದ್ಯಾಟ್ ಕ್ಲೇ ರೋಡ್. ಏನು ಅಲ್ಲಿ ಯಾರೂ ಇರಲಿಲ್ಲ ಮತ್ತು 1 ಅವರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಆ ರೋಡಲ್ಲಿ ಕಾಲಿಟ್ಟರೆ ಸ್ಲಿಪ್ ಆಗ್ತದೆ, ಜಾರಿ ಬೀಳ್ಬೋದು, ಇಲ್ಲ ಕಾಲು ಹುಗ್ಗಿಬೋದು, ಅಂದರೆ ಒಳಗೆ ಹೋಗ್ಬೋದು ಮಣ್ಣಿನಡಿ, ಆ ಥರ ಇತ್ತು ರೋಡು. ದೇರ್ ಅಪಿಯರ್ಡ್ ಅ ಮೆನ್ ಇನ್ 2 ವೀಲರ್ ಹೂ ವಾಸ್ ಕೈಂಡ್ ಟು ಎನ್ಕ್ವೈರ್ ಮೀ, ಡ್ರಾಪ್ ಮೀ ಎಟ್ ಅ ಹೋಮ್ ವಿತಿನ್ 5 minutes. ಒಬ್ಬ 2 ವೀಲರ್ ಅಂದರೆ ದ್ವಿಚಕ್ರ ವಾಹನದಲ್ಲಿ ಬರ್ತಾರೆ, ಅವರು ನನಗೆ ಹೆಲ್ಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ ಮನೆಗೆ. ಈ ರೀತಿಯಾಗಿ ಒಂದು ಹೆಲ್ಪ್ ವರ್ಡ್ ನೀವು ಬರಿಬೋದು. ಸೊ ನಾನು ಇದನ್ನು ಕೂಡ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೇನೆ, ನೋಡಿ ಬೇಕಾದರೆ ಬರ್ಕೊಳ್ಳಿ. ನೆಕ್ಸ್ಟ್, ಗಿವನ್ ಬಿಲೋ ಈಸ್ ಅ ಸಮ್ಮರಿ ಆಫ್ ದ ಪೋಯಮ್. ಇಲ್ಲೇನಿದೆ, ಸಮ್ಮರಿ ಆಫ್ ದ ಪೋಯಮ್ ಇದೆ. ಕಂಪ್ಲೀಟ್ ಇಟ್ ವರ್ಡ್, ಮಿಸ್ಸಿಂಗ್ ವರ್ಡನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಒನ್ಸ್ ಐ ವಾಸ್ ವೆರಿ ಸ್ಯಾಡ್, ಅ ಪ್ರೌಡ್ ಮ್ಯಾನ್ ಹಿಯರ್ಡ್ ಮೈ ಗ್ರೀಫ್. ಅಂದರೆ ಆ ಪೋಯಮಲ್ಲಿರುವಂತಹ ಪದವನ್ನೇ ಯೂಸ್ ಮಾಡಬೇಕು ಅಷ್ಟೇ. ಏನು, ಒನ್ಸ್ ಐ ವಾಸ್ ವೆರಿ, ನೋಡಿ ಬರೀತೇನೆ. C2 given below is a summary of the poem. Complete it by writing the missing word. ಇಲ್ಲಿ ಕೆಲವೊಂದು ವರ್ಡ್ಸ್ ಮಿಸ್ ಆಗಿದೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ನಾನು ಬರೆದಿದ್ದೇನೆ ಆಲ್ರೆಡಿ ನೋಡಿ. ಒನ್ಸ್ ಐ ವಾಸ್ ವೆರಿ ಸ್ಯಾಡ್, ಇದು ಪೋಯಮ್ನ ಸಮ್ಮರಿ, ಸೊ ಅಲ್ಲಿಂದ ನೀವು ನೋಡಿಕೊಂಡು ಬರಿಬೋದು. ಸೊ ಒನ್ಸ್ ಐ ವಾಸ್ ವೆರಿ ಸ್ಯಾಡ್, ಅ ಪ್ರೌಡ್ ಮ್ಯಾನ್ ಹಿಯರ್ಡ್ ಮೈ ಗ್ರೀಫ್, ಹಿ ಗೇವ್ ಮಿ ಸಮ್ ಮನಿ ಬಟ್ ಡಿಡ್ ನಾಟ್ ಸೇ ಅ ಸಿಂಗಲ್ ವರ್ಡ್ ಆಫ್ ಕೈಂಡ್ನೆಸ್. ಸೊ ಪೋಯಮ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಬೇಗ ಹೇಳ್ತಾ ಹೋಗ್ತೇನೆ. ಸೊ ಅದರದ್ದೇ ಸಮ್ಮರಿ, ಸಾರಾಂಶ ಇದು, ಏನಿಲ್ಲ, ಫಿಲ್ ಮಾಡಿದ್ರೆ ಆಯಿತು ವರ್ಡ್ಸ್ ರಿಲೇಟೆಡ್ ಟು ದ್ಯಾಟ್. ವೆನ್ ಮೈ ಸಾರೋ ವಾಸ್ ಓವರ್, ಐ ವೆಂಟ್ ಟು ಹಿಮ್, ಗೇವ್ ಬ್ಯಾಕ್ ಹಿಸ್ ಮನಿ ಆ್ಯಂಡ್ ಥ್ಯಾಂಕ್ಡ್ ಹಿಮ್. ಆಫ್ಟರ್ ಸಮ್ ಟೈಮ್ ಐ ವಾಸ್ ಅಗೇನ್ ಇನ್ ಟ್ರಬಲ್, ಅ ಪುವರ್ ಮ್ಯಾನ್ passed by me, he bandaged my head, he gave me bread and looked after me day and night. I feel I won't be able to repay him because sympathy is more precious than gold. ಸೊ ಇದು ಇಷ್ಟು ಆನ್ಸರ್ಸ್. ಇಲ್ಲಿ ನೋಡಿ, ಫಸ್ಟ್ ಸ್ಯಾಡ್, ಹಿಯರ್ಡ್, ಕೈಂಡ್ನೆಸ್, ಆಮೇಲೆ ಇಲ್ಲಿ ಥ್ಯಾಂಕ್ಡ್, ಪಾಸ್ಟ್, ಲುಕ್, ಸಿಂಪಲ್, ಇಷ್ಟು ವರ್ಡ್ಸ್. ನೆಕ್ಸ್ಟ್ ನೋಡಿ, ಆ್ಯಕ್ಟ್ ಔಟ್ ದ ಪೋಯಮ್ನ ನಟಿಸಿ, ಅಂದರೆ ನಾಟಕ ಮಾಡಿ ಅಂತ ಕ್ಲಾಸಲ್ಲಿ ನೀವು ಮಾಡ್ಬೋದು, ಇದನ್ನು ಆ್ಯಕ್ಟ್ ಮಾಡಿ ತೋರಿಸಿ ಅಂತ. ನೆಕ್ಸ್ಟ್ ಪ್ರಾಕ್ಟೀಸ್ ವರ್ಡ್, ಫೈಂಡ್ ಆಡ್ ವರ್ಡ್, ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕಿಲ್ಲಿ, ಆ ಥರ. ಸಾರೋ, ಗ್ರೀಫ್, ಡಿಸ್ಟ್ರೆಸ್, ವರಿ, ಇದೆಲ್ಲ ಒಂದು ಅರ್ಥ. ಅಂದರೆ ಏನಂದರೆ ಇವಾಗ ನೋವು, ದುಃಖ, ತುಂಬ ಈ ಥರ ಇರುವಂಥ ವರ್ಡ್ಸ್ ಇವು, ಆಯಿತಾ. ಇಲ್ಲಿಂದ ಇಲ್ಲಿಯವರೆಗೆ ಇದು ಅದೇ ರೀತಿ ವರ್ಡ್ಸ್, ಸಾರೋ, ಗ್ರೀಫ್, ಡಿಸ್ಟ್ರೆಸ್, ವರಿ. ಆದರೆ ಪ್ರೈಡ್ ಅಂದರೆ ಏನು, ಒಂದು ಹೆಮ್ಮೆ ಥರ, ಪ್ರೈಡ್ ಆಫ್ ಅವರ್ ಕಂಟ್ರಿ ಅಂತ ಹೇಳ್ತೇವಲ್ಲ, ಆ ರೀತಿ. ಸೊ ಇಲ್ಲಿ ಆಡ್ ಒನ್ ಪ್ರೈಡ್. ಹಾಟ್, ಕೋಲ್ಡ್, ವಾರ್ಮ್, ಬಾಯ್ಲಿಂಗ್. ಇಲ್ಲಿ ಆಡ್ ಒನ್ ಯಾವುದು, ಬಾಯ್ಲಿಂಗ್, ಕುದಿಯುವುದು. ಹಾಟ್ ಅಂದರೆ ಬಿಸಿ, ಕೋಲ್ಡ್ ಅಂದರೆ ತಣ್ಣಗೆ, ವಾರ್ಮ್ ಅಂದರೆ ಲಿಟ್ ಬಿಟ್, ಅಂದರೆ ಅದೆಲ್ಲ ಒಂದೇ ರೀತಿ ವರ್ಡ್ಸ್ ನಾವೇನು ಯೂಸ್ ಮಾಡ್ತೀವಿ. ಬಾಯ್ಲಿಂಗ್, ವಾರ್ಮಿಂಗ್ ಎಲ್ಲ ಬೇರೆ ರೀತಿ, ಆಯಿತಾ. ರಿಚ್, ಪುವರ್, ವೆಲ್ದಿ, ವೆಲ್ ಟು ಡೂ, ವೆಲ್ ಆಫ್. ರಿಚ್ ಅಂದರೆ ವೆಲ್ದಿ ಪರ್ಸನ್, ತುಂಬ ಹಣವಂತ. ಸೊ ರಿಚ್, ವೆಲ್ದಿ ಒಂದೇ ಆಯಿತು. ವೆಲ್ ಟು ಡೂ, ಚೆನ್ನಾಗಿ ಮಾಡ್ತಾನೆ ಅಂದರೆ ಅವನೇ ಆಯಿತು. ವೆಲ್ಡ್ ಆಫ್ ಅಂದರೆ ತುಂಬ ಚೆನ್ನಾಗಿದ್ದಾನೆ ಅಂದರೆ ಅವನೇ ಆಯಿತು. ಸೊ ಇಲ್ಲಿ ಆಡ್ ಒನ್ ಔಟ್ ಯಾವುದು, ಪುವರ್. ಸೊ ನೆಕ್ಸ್ಟ್ ನೋಡಿ, V2, look at the words given below. The same word has different meaning in different situation. Find the difference in meaning with the help of the example given below. Pair up
ಯುವರ್ ಫ್ರೆಂಡ್ಸ್ ಟು ಡೂ ವರ್ಕ್ ಯೂಸ್ ಅ ಡಿಕ್ಷನರಿ. ಸೊ ನಿಮ್ಮೆಲ್ಲರ ಬಳಿ ಡಿಕ್ಷನರಿ ಉಂಟು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಏನಿದೆ ಅಂದರೆ ಒಂದು ವರ್ಡಿಗೆ ಹಲವಾರು ಮೀನಿಂಗ್ ಇದೆ. ಸೊ ಆ ಥರ ನೀವು ಇಲ್ಲಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ಪಾಸ್ಡ್ ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ 7 ವರ್ಡ್ಸ್ ಇದೆ, ಅದನ್ನು ಕೂಡ ನೀವು ಮಾಡಬೇಕು. ರವಿ ಪಾಸ್ಡ್ ದ ಎಕ್ಸಾಮಿನೇಷನಲ್ಲಿ ಪಾಸ್ ಆದ, ಇದು ಒಂದು ಮೀನಿಂಗ್. ಅಂಕಿತ್ ಪಾಸ್ಡ್ ಕ್ಲೋಸ್ ಬೈ ಮೀ ಬಟ್ ಡಿಡ್ ನಾಟ್ ರೆಕಗ್ನೈಸ್ ಮೀ, ನನ್ನ ಹತ್ತಿರದಿಂದ ಹೋದರೂ ಕೂಡ ನನ್ನನ್ನು ಗುರ್ತಿಡಿಲಿಲ್ಲ, ಇದು ಇನ್ನೊಂದು ಮೀನಿಂಗ್. ಓವಿಯಾ ಪಾಸ್ಡ್ ದ ಬಾಲ್ ಟು ಶಾರೋನ್, ಏನು ಅವಳ ಹತ್ರ ಇರೋ ಬಾಲನ್ನು ಶಾರೋನಿಗೆ ಕೊಟ್ಟಲು. ಸೊ 3 ಡಿಫ್ರೆಂಟ್ ಮೀನಿಂಗ್ ಇದೆ. ಅದೇ ರೀತಿ ನಿಮಗೆ ಇನ್ನೊಂದು ಇಲ್ಲಿ ವರ್ಡ್ಸನ್ನು ಕೊಟ್ಟಿದ್ದಾರೆ, ಇದು ಕೂಡ ಡಿಫ್ರೆಂಟ್ ಮೀನಿಂಗ್ ಆಗ್ತದೆ. LIE. ಓಕೆ, ನಾನು ಹೇಳ್ತೇನೆ. ಡೋಂಟ್ ಲೈ ಇನ್ ದ ಸನ್ ಫಾರ್ ಟೂ ಲಾಂಗ್, ಸೂರ್ಯನಡಿ ತುಂಬ ಟೈಮ್ ಇರಬೇಡ. ಸೂರ್ಯನಡಿ ಅರ್ಥ ಆಯ್ತಾ ನಿಮಗೆ? ಸೂರ್ಯನ ಕೆಳಗೆ ತುಂಬ ಟೈಮ್ ಇರಬೇಡ, ಲೈ. ಸೊ ಇದು ಒಂದು ಸೆಂಟೆನ್ಸ್. ದ ಫ್ಯೂಚರ್ ಲೈಸ್ ಇನ್ ಮಲ್ಟಿಮೀಡಿಯಾ, ನನ್ನ ಫ್ಯೂಚರ್ ಎಲ್ಲಿ ಇರ್ತದೆ? ಮಲ್ಟಿಮೀಡಿಯಾದಲ್ಲಿ ಇರ್ತದೆ, ಇದು ಇನ್ನೊಂದು ಮೀನಿಂಗ್. ದ ಟೌನ್ ಲೈಸ್ ಇನ್ ಅ ಸ್ಮಾಲ್ ವುಡೆಡ್ ವ್ಯಾಲಿ, ಏನು ದ ಟೌನ್ ಲೈಸ್ ಇನ್, ಇಲ್ಲಿ ಈ ಊರು ಇಲ್ಲಿ ಈ ಒಂದು ವ್ಯಾಲಿಯಲ್ಲಿ ಬರ್ತದೆ ಅಂತ. ಸೊ 3ಕ್ಕೂ ಡಿಫ್ರೆಂಟ್ ಮೀನಿಂಗ್. ನೆಕ್ಸ್ಟ್ ಮೌಸ್. ದೇರ್ ಈಸ್ ಅ ಮೌಸ್ ಇನ್ ಅವರ್ ಕಿಚನ್. ಮೌಸ್ ಅಂದರೆ ಏನು? ಇಲಿ, ಅದು ಹೌದು, ಆ ಮೌಸು ಹೌದು. ಇನ್ನೊಂದು ಮೌಸ್ ಯಾವುದು? ಐ ಹ್ಯಾವ್ ನೋ ಮೌಸ್ ಟು ಆಪರೇಟ್ ಮೈ ಕಂಪ್ಯೂಟರ್. ಇನ್ನೊಂದು ಮೌಸ್ ಅಂದರೆ ಕಂಪ್ಯೂಟರ್ ಇನ್ನು ಬಳಸ್ತೇವಲ್ಲ, ಮೌಸನ್ನು ನೋಡಿದ್ದೀರಾ ಕಂಪ್ಯೂಟ್ರಲ್ಲಿ ಬಳಸೋದು? ಸೊ ಆ ಮೌಸ್ ಈ ಥರ ನೋಡಿ, ಇದಕ್ಕೆ ಮೌಸ್ ಅಂತ ಹೇಳ್ತೇವೆ. ಸೊ ಇದು ವೈರ್ಲೆಸ್, ಇದು ಕೂಡ ಮೌಸ್. ಸೊ ಇದರಲ್ಲಿ 2 ಸೆಂಟೆನ್ಸ್ ಆಗೋದು. ನೆಕ್ಸ್ಟ್ ಬ್ಯಾಂಕ್. ಐ ಹ್ಯಾವ್ ಟು ಗೋ ಟು ದ ಬ್ಯಾಂಕ್ ಆಫ್ಟರ್ ಲಂಚ್. ಯಾವ ಬ್ಯಾಂಕ್? ದುಡ್ಡಿರೋ ಬ್ಯಾಂಕ್, ದುಡ್ಡನ್ನು ತರ್ತೇವಲ್ಲ ಆ ಬ್ಯಾಂಕ್. ನಾನು ಊಟ ಆದಮೇಲೆ ಬ್ಯಾಂಕಿಗೆ ಹೋಗಬೇಕು. ಸೊ ಅದು ಒಂದು ಮೀನಿಂಗ್ ಆ ಬ್ಯಾಂಕಿಗೆ. ನೆಕ್ಸ್ಟ್ ರವಿ ಪುಷ್ ದ ಬೋಟ್ ಅವೇ ಫ್ರಮ್ ದ ಬ್ಯಾಂಕ್, ಏನು ಈ ರಿವರ್, ಈಗ ನದಿ ಹತ್ತಿರ ಇರುವಂಥ ಪ್ರದೇಶಕ್ಕೆ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಸೊ ಬೋಟನ್ನು ಬೋಟ್ ಎಳಿತಾನೆ ಆ ಬ್ಯಾಂಕಿಂದ ದಡಕ್ಕೆ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ ಡಿಡ್ ಯು ಬ್ಯಾಂಕ್ ದಟ್ ಚೆಕ್, ನೀನು ಬ್ಯಾಂಕಿಗೆ ಹಾಕಿದೆಯಾ ಆ ಚೆಕ್ಕನ್ನು? ಸೊ ಇಷ್ಟೆಲ್ಲ ಮೀನಿಂಗ್ ಇದೆ. ನೆಕ್ಸ್ಟ್ ಸ್ವೀಟ್. ಈಟಿಂಗ್ ಸ್ವೀಟ್ಸ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್. ಸೊ ಸ್ವೀಟ್ ಅಂದರೆ ಸಿಹಿ, ಓಕೆ, ಸಿಹಿ ಖಾದ್ಯಗಳು ಅಂತ ಹೇಳ್ಬೋದು. ಸ್ವೀಟನ್ನು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಹಾಳಾಗ್ತದೆ, ಇದು ಒಂದು ಸೆಂಟೆನ್ಸ್. ಡೋಂಟ್ ಕ್ರೈ ಮೈ ಸ್ವೀಟ್. ಯಾರಿಗಾದರೂ ಹತ್ತಿರದವರಿಗೆ, ನಿಮ್ಮ ಪ್ರೀತಿ ಪಾತ್ರದವರಿಗೂ ಕೂಡ ನೀವು ಸ್ವೀಟ್ ಅಂತ ಕರಿಬೋದು. ದಿಸ್ ಟೂ ಇಸ್ ಟೂ ಸ್ವೀಟ್, ಇದು ತುಂಬ ಸಿಹಿಯಾಗಿದೆ, ಈ ಟೀ ಸಿಹಿಯಾಗಿದೆ. ಈ ರೀತಿ 3. ನೋಟ್. ಐ ಮೇಡ್ ಎ ನೋಟ್ ಫಾರ್ ಹರ್ ಅಡ್ರೆಸ್ ಆ್ಯಂಡ್ ಅ ಫೋನ್ ನಂಬರ್. ನಾನು ಅವಳ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ನೋಟ್ ಮಾಡಿಕೊಂಡೆ, ಬರ್ಕೊಂಡೆ. ದೆರ್ ವಾಸ್ ಅ ನೋಟ್ ಆನ್ ಮೈ ಟೇಬಲ್. ಏನು ಒಂದು ನೋಟ್ ಬುಕ್ ಇತ್ತು ನನ್ನ ಟೇಬಲ್ ಮೇಲೆ. ಶಿ ಹ್ಯಾಡ್ ಗುಡ್ ವಾಯ್ಸ್ ಬಟ್ ಟ್ರಬಲ್ ಹಿಟ್ಟಿಂಗ್ ದ ಹೈ ನೋಟ್ಸ್. ಅವಳಿಗೆ ಒಳ್ಳೆಯ ವಾಯ್ಸ್ ಇರ್ತದೆ, ಆದರೆ ಹೈ ನೋಟ್ಸ್ ಅಂದರೆ ಈ ಸಂಗೀತವನ್ನು ಹಾಡೋವರಿಗೆ ಅಥವಾ ಹಾಡನ್ನು ಹಾಡೋವರಿಗೆ ಕೆಲವೊಂದು ನೋಟ್ಸ್ ಇರ್ತದೆ, ಬೀಟ್ಸ್ ನೋಟ್ಸ್ ಅಂತ ಇರ್ತದೆ. ಸೊ ಅದಕ್ಕೂ ಕೂಡ ನೋಟ್ ಅಂತ ಕರಿತೇವೆ. ನೆಕ್ಸ್ಟ್ ಲಿಫ್ಟ್. ಐ ಲಿಫ್ಟೆಡ್ ಡೌನ್ ಮೈ ಸೂಟ್ ಕೇಸ್ ಆ್ಯಂಡ್ ಓಪನ್ಡ್ ಇಟ್. ನಾನು ನನ್ನ ಸೂಟ್ ಕೇಸನ್ನು ಎತ್ತಿ ಓಪನ್ ಮಾಡಿದೆ. ನೆಕ್ಸ್ಟ್ ಹಿ ಲಿಫ್ಟೆಡ್ ಬೋತ್ ಹ್ಯಾಂಡ್ಸ್ ಆ್ಯಂಡ್ ಗೆಸ್ಚರ್ ಆಫ್ ಎ ಡಿಸ್ಪೇರ್. ಅವನು 2 ಕೈಗಳನ್ನು ಎತ್ತಿ ಗೆಸ್ಚರ್ ಮಾಡ್ತಾನೆ. ಸೊ ಇದು ಕೂಡ ಒಂದು ಮೀನಿಂಗ್. ಡು ಯು ವಾಂಟ್ ಎ ಲಿಫ್ಟ್ ಇನ್ ಟು ಅ ಟೌನ್. ಲಿಫ್ಟ್ ಅಂದರೆ ಈ ಕೆಲವರು ಈ ಮೂವಿಯಲ್ಲೆಲ್ಲ ನೋಡಿದ್ದೀರಲ್ಲ, ಲಿಫ್ಟ್ ಕೇಳ್ತಾರೆ. ಲಿಫ್ಟ್ ಅಂದರೆ ಈ ಸ್ಥಳದಿಂದ ಆ ಸ್ಥಳಕ್ಕೆ ನಾನು ಬಿಡಿ, ಕಾರಿಗೋ ಬೈಕಿಗೋ ಆ ಥರ, ಅದು ಕೂಡ ಲಿಫ್ಟ್. ದ ಲೈಟ್ ಈಸ್ ನಾಟ್ ಇನಫ್ ಟು ಟೇಕ್ ಅ ಫೋಟೋಗ್ರಾಫ್. ಈ ಲೈಟ್, ಇದು ಕೂಡ ಲೈಟ್ ಹೌದಾ? ಇಲ್ಲಿ ನೋಡಿ, ಇದು ಕೂಡ ಲೈಟ್. ಈ ಲೈಟ್ ಫೋಟೋಗ್ರಾಫಿಗೆ ಸಾಕಾಗೋದಿಲ್ಲ. ದ ಕ್ಯಾಂಡಲ್ ಫೆಲ್ ಓವರ್ ಆ್ಯಂಡ್ ಸೆಟ್ ಲೈಟ್ ಟು ದ ಹೇರ್ ಸ್ಟ್ಯಾಕ್. ಕ್ಯಾಂಡಲ್ ಕೂಡ ಲೈಟ್, ಕ್ಯಾಂಡಲ್ ಲೈಟು ಬಿದ್ದು ಸೆಟ್ ಓವರ್ ಆಗ್ತದೆ ಅಂತ ಹೇಳಿದ್ದಾರೆ.
ಇನ್ ಅ ಲೈಟ್ ಆಫ್ ದ ಟ್ರಾಜಿಕ್ ನ್ಯೂಸ್ ದ ಸೆಲೆಬ್ರೇಷನ್ ಈಸ್ ಕ್ಯಾನ್ಸಲ್ಡ್. ಸೊ ಇದಕ್ಕೆ ನೀವು ಡಿಕ್ಷನರಿಯನ್ನು ಬಳಸಬೇಕು, ಆದಷ್ಟು ಡಿಕ್ಷನರಿಯನ್ನು ಯೂಸ್ ಮಾಡಬೇಕು. ಆಗ ನಿಮಗೆ ಈ ಪದದ ಹಲವು ಅರ್ಥಗಳನ್ನು ಗೊತ್ತಾಗ್ತದೆ. ಈ ಒಂದು ಪದಗಳನ್ನು ಡಿಕ್ಷನರಿಯನ್ನು ಬಳಸಿ ನೋಡಿ, ಡಿಕ್ಷನರಿಯಲ್ಲಿ ಹುಡುಕಿ, ಓಕೆ, ಆಗ ನಿಮಗೆ ಗೊತ್ತಾಗ್ತದೆ. ಡಿಕ್ಷನರಿ ಇದ್ದರೆ ಆದಷ್ಟು ಹುಡುಕಿ, ಇಲ್ಲ ಸ್ಕೂಲಲ್ಲಿ ಕೂಡ ಒಂದು ಡಿಕ್ಷನರಿ ಇದ್ದೇ ಇರ್ತದೆ, ಅಲ್ಲಿ ಹೋಗಿ ಕೇಳಿ ಹುಡುಕಿ, ಸೊ ನಿಮಗೆ ಸಿಗ್ತದೆ. ಇಲ್ಲಿ ನೋಡಿ, ಸಿಟ್ ವಿತ್ ಯುವರ್ ಫ್ರೆಂಡ್ ಆ್ಯಂಡ್ ಫೈಂಡ್ ಔಟ್ ರಿಲೇಟೆಡ್ ವರ್ಡ್ಸ್. ಇದಕ್ಕೆ ಸಂಬಂಧಪಟ್ಟಂಥ ವರ್ಡನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಬರೆದಿದ್ದೇನೆ. ಸಿಂಪತ್ತಿಗೆ ಕರುಣೆಗೆ ಸಂಬಂಧಪಟ್ಟಂಥ ವರ್ಡ್ಸ್ ಟಿಯರ್ಸ್, ಸಾರೋ ಕೂಡ ಆಗ್ತದೆ, ಸಾರಿ ಕೂಡ ಆಗ್ತದೆ, ಸಪೋರ್ಟ್, ಫೀಲಿಂಗ್, ಎಗ್ರಿ ವಿತ್, ಅಪ್ರೂವಲ್, ಇಷ್ಟು ವರ್ಡ್ಸ್. ನೆಕ್ಸ್ಟ್ ಮೂಮೆಂಟ್ ಆಗೋದಕ್ಕೆ ನೋಡಿ, ರನ್ನಿಂಗ್, ಡ್ಯಾನ್ಸಿಂಗ್, ಡ್ರೈವಿಂಗ್, ಸ್ಕಿಪ್ಪಿಂಗ್, ಶೇಕಿಂಗ್, ಜಾಗಿಂಗ್. ಮೂಮೆಂಟ್ ಆಗೋದಕ್ಕೆ ಇಷ್ಟೆಲ್ಲ ವರ್ಡ್ಸ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಗ್ರ್ಯಾಟ್ ಆಗಿದೆ. ಗ್ರೇಟ್ ಸ್ಪೆಲ್ಲಿಂಗ್ ಏನು? GREAT, ಗ್ರೇಟ್. ಗ್ರೀಫ್ ಕೂಡ ತಪ್ಪು, GREIF, ಗ್ರೀಫ್. ಬ್ಲೆಸ್ಡ್ ತಪ್ಪು, ಹೌದಾ? BLESSED. ನೆಕ್ಸ್ಟ್ ಪ್ರೌಡ್ ಕೂಡ ತಪ್ಪು, PROUD. ನೆಕ್ಸ್ಟ್ ಇಲ್ಲಿ ನೋಡಿ, ಸಿಂಗಲ್ ಸ್ಪೆಲ್ಲಿಂಗ್ ಕೂಡ ತಪ್ಪು, ಸಿಂಗಲ್, SINGLE. ಈ ರೀತಿಯಾಗಿ ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡಬೇಕು. ಇದು ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ, ಇವಾಗೆಲ್ಲ ಅಟ್ಯಾಚ್ ಮಾಡ್ತೇನೆ, ನೋಡ್ಕೊಳ್ಳಿ. ಸೊ ಕ್ವಶನ್ ಆನ್ಸರ್ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಕ್ವಶನ್ ಆನ್ಸರ್ ನೆಕ್ಸ್ಟ್ ಬರ್ತದೆ, ನೋಡ್ಕೊಳ್ಳಿ.